ತನ್ನ ಮೇಲೆ ಕೇಳಿ ಬಂದಿದ್ದಂತಹ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಕೇಸ್ಗಳಿಂದ ತಾತ್ಕಾಲಿಕ ವಿರಾಮವನ್ನ ಪಡೆದು ಬಳ್ಳಾರಿಗೂ ಮತ್ತೆ ರೀಎಂಟ್ರಿ ಕೊಟ್ಟಿರುವಂತಹ ಗಣಿ ಜನಾರ್ದನ್ ರೆಡ್ಡಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಅವರಿಗೆ ಅಕ್ರಮ ಗಣಿಗಾರಿಕೆಯ ಕುಣಿಕೆ ಉರುಳಾಗುತ್ತಾ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಟೀಮ್ ಸರ್ವೆಯಲ್ಲೂ ಕೂಡ ಅಕ್ರಮ ನಡೆದಿರುವುದು ಸಾಬೀತಾಗಿದೆ, ಉಲ್ಲೇಖವಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಇವರ ನೇತೃತ್ವದಲ್ಲಿ ಟೀಮ್ ಸರ್ವೆ ಕಾರ್ಯಾಚರಣೆಯನ್ನ ಮಾಡಿತ್ತು. ಆ ಒಂದು ಸರ್ವೆಯಲ್ಲಿ ಅಕ್ರಮ ನಡೆದಿರುವುದು ದೃಢವಾಗಿದೆ. ಗಡಿಯ ಸುಂಕ್ಲಮ್ಮ ದೇವಸ್ಥಾನದ ಬಳಿ ಅಕ್ರಮ ಮೈನಿಂಗ್ ಆಗಿದೆ. ಜೊತೆಗೆ ಸರ್ವೆಯ ನಕ್ಷೆ, ದೇವಸ್ಥಾನ ಇದ್ದಂತಹ ಸ್ಥಳದ ನಕ್ಷೆಯ ಪ್ರತಿ ಈಗ ಲಭ್ಯವಾಗಿದೆ. ಇನ್ನು ಮೈನಿಂಗ್ ಬಗ್ಗೆ ಸರ್ವೆಯಲ್ಲಿ ಈ ತಂಡ ಉಲ್ಲೇಖ ಮಾಡಿದೆ. ಅಕ್ರಮ ಆಗಿರುವಂಥದ್ದು ಸಾಬೀತಾಗಿದೆ. ಅಕ್ರಮ ಗಣಿಗಾರಿಕೆ ಜೊತೆಗೆ ಅದರ ಸಾಗಾಟ ಇದೆಲ್ಲವೂ ಕೂಡ ಈ ರಿಪೋರ್ಟ್ನಲ್ಲಿ ಉಲ್ಲೇಖವಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ಸುಧಾಂಶು ದುಲಿಯಾ ಅವರ ನೇತೃತ್ವದ ಒಂದು ಟೀಮ್ ಏನಿದೆ, ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಈ ರಿಪೋರ್ಟ್ನಲ್ಲಿ ಯಾವೆಲ್ಲ ಅಕ್ರಮಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ? ಮುಖ್ಯವಾಗಿ ಅಕ್ರಮ ಗಣಿಗಾರಿಕೆಗೆ ಗಡಿ ಒತ್ತುವರಿ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯಾಗಿ ಕಾನೂನು ಹೋರಾಟಗಳು ನಡೀತಾನೆ ಇತ್ತು. ಈ ನಿಟ್ಟಿನಲ್ಲಿ ಟಪಾಲ್ ಗಣೇಶ್ ಅವರ ಕುರಿತು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಈ ಒಂದು ಗಡಿ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಂತ ಸುಧಾಂಶು ದುಲಿಯಾ ಅವರು ಈಗ ತಮ್ಮ ವರದಿಯಲ್ಲೂ ಕೂಡ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಗಡಿಯಲ್ಲಿ ಇರ್ತಕ್ಕಂಥ ಸುಂಕ್ಲಮ್ಮ ದೇಗುಲ ಏನಿತ್ತು, ಆ ಒಂದು ಆ ದೇಗುಲದ ಬಳಿಯಲ್ಲಿ ಅಕ್ರಮ ಮೈನಿಂಗ್ ಮಾಡಿರೋ ಬಗ್ಗೆ ಈಗ ಉಲ್ಲೇಖವನ್ನ ಮಾಡಿರುವಂತದ್ದು. ಜನಾರ್ದನ್ ರೆಡ್ಡಿ ಒಡೆತನದ OMC ಕಂಪನಿಗಳಿತ್ತು, ಅದು ಕರ್ನಾಟಕದ ಗಡಿ ಒತ್ತುವರಿ ಮಾಡಿದ್ದು ಸಾಕ್ಷಿ ಸಮೇತವಾಗಿ ಈಗ ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಹಿನ್ನೆಲೆ ಆಂಧ್ರದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಒಡೆತನದ 4 ಕಂಪನಿಗಳು ಸೇರಿದಂತೆ ಒಟ್ಟು 6 ಕಂಪನಿಗಳು ಏನು ಅಕ್ರಮವಾಗಿ ಗಡಿಯನ್ನ ಒತ್ತುವರಿ ಮತ್ತೆ ಅಕ್ರಮ ಗಣಿಗಾರಿಕೆ ಮಾಡುವುದಲ್ಲದೆ ಪರಿಸರ ನಾಶ ಕೂಡ ಮಾಡಿದ್ದೇವೆ ಅನ್ನುವಂತ ಒಂದು ಅಂಶಗಳನ್ನ ಈಗ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಅಕ್ರಮ ಅದಿರು ಸಾಗಾಟ ಜೊತೆಗೆ ಪರಿಸರದ ಮೇಲಾದಂತ ಪರಿಣಾಮ ಸೇರಿದಂತೆ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಗಣಿಗಾರಿಕೆ ನಡೆಸಿ ಆಂಧ್ರದ ಪರ್ಮಿಟ್ ಅನ್ನ ಬಳಕೆ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅತ್ಯಾಧುನಿಕ ಮಾದರಿಯಲ್ಲಿ ಸರ್ವೆಯನ್ನ ಕೂಡ ಮಾಡಿರುವಂತದ್ದು. ಡ್ರೋನ್ ಸರ್ವೆಯನ್ನ ಬಳಸಿ ಆ ಒಂದು ವರದಿಯನ್ನ ಈಗ ಸುಪ್ರೀಂ ಕೋರ್ಟ್ಗೆ ಜನವರಿ ಮೊದಲ ವಾರದಲ್ಲಿ ಸಲ್ಲಿಕೆ ಆಗಬೇಕಿತ್ತು. ಆದ್ರೆ ಒಂದಷ್ಟು ಕಾಲಾವಕಾಶಗಳನ್ನ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಜನವರಿ 20ರವರೆಗೂ ಕೂಡ ಆ ಒಂದು ವರದಿಯಲ್ಲಿ ಏನು ತಮ್ಮ ದೋಷ ಇದೆ ಅಥವಾ ಏನಾದ್ರೂ ಲೋಪ ಇದಾವ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದಷ್ಟು ಏನು ಎಕ್ಸ್ಪ್ಲನೇಷನ್ಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಜನವರಿ ಕೊನೆ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಒಂದು ವರದಿ ಏನು ಸಲ್ಲಿಕೆ ಆಗುತ್ತೆ. ಹಾಗಾಗಿ ಈಗ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಒಂದಷ್ಟು ಕಾಲಾವಕಾಶಗಳನ್ನ ಈಗಾಗಲೇ ಈ ಒಂದು ಕೋರ್ಟ್ ಮೂಲಕ ನೀಡಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರು ಯಾವ ತರ ಎಕ್ಸ್ಪ್ಲನೇಷನ್ ಅಂದ್ರೆ ಈ ಒಂದು ವರದಿಯಲ್ಲಿ ಯಾವೆಲ್ಲ ತಪ್ಪುಗಳಿದಾವೆ, ತಮ್ಮ ಪರವಾಗಿ ಏನಾದ್ರೂ ಕಾನೂನಾತ್ಮಕವಾದಂತ ಅಂಶಗಳನ್ನ ಅವರು ನೀಡಬೇಕಾದ್ರೆ ಅಥವಾ ಆ ಒಂದು ವರದಿಯಲ್ಲಿ ಆಗಿರ್ತಕ್ಕಂಥ ಏನು ಅಧಿಕಾರಿಗಳೇನು ಸರ್ವೆ ಮಾಡಿದ್ದಾರೆ ಆ ಒಂದು ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನ ಅವ್ರಿಗೂ ಕೂಡ ಈಗ ಕೊಡೋಕೆ ಕೋರ್ಟ್ ಅವಕಾಶವನ್ನ ನೀಡಿರುವಂತದ್ದು. ಈ ನಿಟ್ಟಿನಲ್ಲಿ ಮತ್ತೆ ಈಗ ಅಕ್ರಮ ಗಣಿಗಾರಿಕೆ ಹಾಗೆ ಗಡಿ ಒತ್ತುವರಿ ವಿಚಾರದ ಕುರಿತು ಈಗಾಗಲೇ ಸಾಕಷ್ಟು ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಒಂದಷ್ಟು ಏನು ಹೋರಾಟವನ್ನು ಕೂಡ ಕಾನೂನಾತ್ಮಕ ಹೋರಾಟವನ್ನು ಮಾಡಿದ್ರು. ಆದ್ರೆ ಮತ್ತೆ ಈಗ ಗಣಿ ಸಂಕಷ್ಟ ಎದುರಾಗುವಂತ ಒಂದು ಸಾಧ್ಯತೆಗಳಿರುವಂತದ್ದು. ಜೊತೆಗೆ OMC ಹೆಸರಿನಲ್ಲಿ ಒಟ್ಟು 4 ಕಂಪನಿಗಳಿರುವಂತದ್ದು. OMC 1 ನಲ್ಲಿ 25.98 ಹೆಕ್ಟೇರ್, ಹಾಗೆ OMC 2 ನಲ್ಲಿ 39.59 ಹೆಕ್ಟೇರ್, ಹಾಗೆ OMC 3 ಅಲ್ಲಿ 68.52 ಹೆಕ್ಟೇರ್, ಹಾಗೆ AMC ಅನಂತಪುರ ಮೈನಿಂಗ್ ಕಂಪನಿ ಏನಿದೆ ಇದು 6.50 ಹೆಕ್ಟೇರ್ ಪ್ರದೇಶದಲ್ಲಿ ಮೈನಿಂಗ್ ಮಾಡಿರುವಂತದ್ದು. ಈ ಜೊತೆಗೆ ಬಳ್ಳಾರಿ ಐರನ್ ಓರ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇದು ಕೂಡ 27.12 ಹೆಕ್ಟೇರ್, ಹಾಗೆ MOI ಸನ್ಸ್ ಕಂಪನಿ ಏನಿದೆ ಇದು 20.24 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿದೆ. ಈ ಪೈಕಿ ಈಗಾಗಲೇ 3 ಓಬ್ಲಾಪುರಂ ಮೈನಿಂಗ್ ಏನ್ ಕಂಪನಿಗಳಿದ್ದಾವೆ ಅದು ಅತಿ ಹೆಚ್ಚು ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ ಎಂಬ ಒಂದು ನಿಟ್ಟಿನಲ್ಲಿ CBI ಕೂಡ ವರದಿಯನ್ನು ಕೊಟ್ಟಿತ್ತು. ಈಗ ಆಂಧ್ರದ ಗಡಿಯಲ್ಲಿ ಅಂದ್ರೆ ಏನು OMC ಕಂಪನಿಗಳು ಏನು ಪರ್ಮಿಟ್ ಪಡೆದಿತ್ತು ಅಲ್ಲಿ ಕರ್ನಾಟಕದ ಗಡಿಯನ್ನ ಒತ್ತುವರಿ ಮಾಡಿದ್ರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ವರದಿಯನ್ನ ಸಲ್ಲಿಸೋಕೆ ಸಿದ್ಧತೆ ಆಗಿರುವಂತದ್ದು. ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.